ಕೊಟ್ಟೂರು ಪಶು ವೈದ್ಯಾಧಿಕಾರಿ ಚಂದ್ರನಾಯ್ಕ್ ನಿರ್ಲಕ್ಷ್ಯತನದಿಂದ ಕುರಿಗಳ ಸಾವು. ಕೊಟ್ಟೂರು ಡಿಸೆಂಬರ್ 1ರಂದು ಕೊಟ್ಟೂರು ಪಟ್ಟಣದ ಪಶು ಆಸ್ಪತ್ರೆ ಮುಂದೆ ಕುರಿ ಕಾಯುವವರು ಚಂದ್ರನಾಯ್ಕ್ ಸಹಾಯಕ ನಿರ್ದೇಶಕರ ವಿರುದ್ಧ ಆಕ್ರೋಶ. ಹಿಗ್ಗಾಬುಗ್ಗಾ ತರಾಟೆ. ಕೊಟ್ಟೂರು ತಾಲೂಕಿನ ಹೊಸಕೋಡಿಹಳ್ಳಿ, ಸುಟ್ಟಕೋಡಿಹಳ್ಳಿ, ರಾಂಪುರ, ಬೋರನಹಳ್ಳಿ, ಹಾರಾಳು ಇನ್ನು ಸುತ್ತಮುತ್ತಲು ಹಳ್ಳಿಗಳಲ್ಲಿ ಕಾಲುಬಾಯಿ, ನೀಲಿ ನಾಲಿಗೆ ರೋಗ ಮುಂತಾದ ರೋಗಗಳಿಂದ ಸುಮಾರು ಭಾಗದಲ್ಲಿ ಕುರಿಗಳು ಸತ್ತಿರುತ್ತವೆ. ಕುರಿಯ ಮಾಲೀಕರು ಕೊಟ್ಟೂರಿನಲ್ಲಿ ಪಶು ಆಸ್ಪತ್ರೆ ಇದೆ ಎಂದು ತಿಳಿದು ಪಶು ವೈದ್ಯರಿಗೆ ಫೋನ್ ಮಾಡಿ ಕರೆದರೆ ಬರುವುದಿಲ್ಲ. ನಮಗೆ ಕುರಿ ಬದುಕಿಸಿಕೊಳ್ಳಲು ಔಷಧಿ ನೀಡುತ್ತಿಲ್ಲ. ನೆಪ ಮಾತ್ರಕ್ಕೆ ಆಸ್ಪತ್ರೆಯಲ್ಲಿ ಕೆಲವು ಔಷಧಿಗಳನ್ನ ಇಟ್ಟು ಇಂದು ಬಾ ನಾಳೆ ಬಾ ಎನ್ನುತ್ತಾರೆ. ನಮ್ಮ ಗೋಳು ಕೇಳೋರು ಯಾರು? ದಯವಿಟ್ಟು ಕಾರ್ಯಕ್ರಮಗಳಲ್ಲಿ ಕುರಿಗಳನ್ನು ಹೊತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಫೋಜು ಕೊಡೋದಲ್ಲ, ನಮ್ಮಂಥ ಬಡವರ ಕಣ್ಣೀರು ಒರೆಸುವ ಅಧಿಕಾರಿಗಳನ್ನು ಕೊಡಿ ಎಂದು ಮೂಗಣ್ಣ, ಪರಸಪ್ಪ, ಮಲ್ಲಿಕಾರ್ಜುನ್ ಇನ್ನು ಮುಂತಾದ ಕುರಿ ಕಾಯುವವರು ನಮ್ಮ ಸುದ್ದಿವಾಹಿನಿ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಬಂದ್ಬಿಟ್ಟು ನನಗೆ ಇಪ್ಪತ್ತು ಕೊಡಿ ಬರ್ಕೊಡಿ. ಹಲೋ, ಭಾಳ ಆರಾಮದವ ಆಯ್ತು. ಅವನಿಗೆ ಇಲ್ಲಿ ಒಂದೇ ಆಗಿರೋದು ಜಾಸ್ತಿ, ಬಾರಿ ಆಗಿರೋದು ಅಂದ್ರೆ ಇಲ್ಲೇ ನಿಮ್ಮ ಏರಿಯಾ. ಏನು ಹೇಳ್ತೀರಿ ಬಿಡ್ರಿ, ಅವ್ನಿಗೆ ಮಾಡಂಗಿಲ್ಲ ಅವನು. ರಾಂಪುರದ್ದು ಯಾರ್ಯಾರು ನೀವು 10 ಮಂದಿ ಕೊಟ್ಟು 100 ಮಂದಿಗೆ ಹಂಚಿಗಟ್ರ ಅಂದ್ರೆ ಹೆಂಗ್ ಕೊಡ್ತಾಳ ಅಮ್ಮ? ಏನು ಬಂದಿತ್ತು ಅದು ಕೊಡ್ತೀವಿ. ನಾವೇನು ಇಲ್ಲಿ ನೀವು ಸ್ವಲ್ಪ ಹೆಲ್ಪ್ ಮಾಡಬಹುದಲ್ಲ ಇಂಥವ್ರಿಗೆ, ಸತ್ತರಿಗೆ ಇಂಥವ್ರಿಗೆಲ್ಲ. ಮೇಲಿಂದ ಏನು ಬರ್ತದೆ ಅದು ಮಾಡ್ತೀವಿ. ಇದೊಂದು ಸಲ ಅಡ್ಡಾಡಿಗೆ ಇಲ್ಲಿ ನೀವು ಒಂದು ಒಂದರ ಮೆಡಿಸಿನ್ ಕೊಟ್ಟಿರಿ ನೀವು. ಒಬ್ಬೊಬ್ರು ಶಾಸಕ ಹತ್ರ ಯಾರಿಗೆ ಕೇಳಲ್ಲ, ನನ್ಗೆ ಏನೈತೆ ಇಲ್ಲೇ ಕೊಟ್ಟು ಕಳಿಸ್ತೀನಿ. ಯಾರಿಗೆ ಕೇಳಲ್ಲ ಹೇಳ ಸರಿನಾ? ಹಾಕ್ತೀವಿ, ನಮಗೆ ರೂಮ್ ಕೊಡಿಸ್ರು ಒಂದು ಹಿಂಗೆ ಹಾಕ್ತೀವಿ. ನೀವು ಯಾವಾಗ ಬಂದಾರ ತೆಗ್ಸಿಡ್ರಿ, ಫೋಟೋ ತೆಗ್ಸೋದು, ನಮಗೇನು ತೊಂದರೆ ಇಲ್ಲ. ನೀವು ಡ್ಯೂಟಿ ಮಾಡಿ ಅರ್ಧ ಗಂಟೆ ಬರ್ರಿ, ಅಲ್ಲಿ ಸ್ಟಾಕ್ ಮಾಡ್ತೀವಿ. ದಯಮಾಡಿ ಇದನ್ನ ನಾನು ಚೀಫ್ ಮಾತಾಡಿ ಅವ್ರಿಗೆ ಒಂದು ಡಾಕ್ಟರ್ ಕೊಡಿ ಅಂತ ಹೇಳ್ತೀನಿ. ಮಾತಾಡಿ ಸರ್, ಇದಾಗಲ್ಲ ನಮ್ಮ ಕೈಲಿ. ಯಾಕಂದ್ರೆ ಇದು ನಮ್ಗೆ ನೋಡ್ರಿ ರಾಶಿ ಬಿದ್ದ ಒಂದೊಂದು 10,000 ಹೋಗ್ತಾವು. ಓಪನ್ ಆಗಿ ನಂದೇ ಏನ್ ಮಾಡ್ಸ, ನಾನು ಮಾಡ್ಸಕ್ ಬಂದಿಲ್ಲ. ನಾನು ಇದು ತೊಂದರೆ ತಡ್ರಿ ಒಂದ್ ಸ್ವಲ್ಪ ವಿಸಿಟ್ ಮಾಡಿ ಸ್ವಲ್ಪ ಏನು ಸರ್ಕಾರ ಕಡೆಯಿಂದ ಒಂದು ಮಾಹಿತಿನಾರ ನಾವರ ಹೇಳ್ತೀವಿ. ಅದನ್ನ ಏನನ್ನೋದು ಉಸ್ತುವಾರಿ ಜಮೀರಿಗಾರ ಫೋನ್ ಮಾಡಿ ನೀವು ಒಂದು ಸ್ವಲ್ಪ ಈ ಥರ ಹಾಕವಂತಂದ್ರೆ ಏನಾರು ನಾವು ಮಾತಾಡ್ತೀವಿ. ಒಂದು MLA ಅಲ್ಲಿ ಯಾರ್ಯಾರು ಕರೆ ಕಳಿಸಿ. ನಾನು ಒಬ್ಬನೇ ಇದ್ದೀನಿ ಡಾಕ್ಟರ್, ಆಯ್ತಾ? ನೀವು ನನ್ಗೆ ಇದುವರೆಗೂ ಬನ್ನಿ ಸರ್ ಅಂತ ಒಬ್ರು ಕರೆದಿಲ್ಲ ನನಗೆ, ಆಯ್ತಾ? ನಾನು ಬರ್ತೀನಿ ಅಂತ ಹೇಳಿದ್ರು ನೀವು ಒಬ್ರು ಕರೆದಿಲ್ಲ. ಒಂದು ಮೊನ್ನೆ ಸಿದ್ದಪ್ಪ ಹೋಗಿ ಬ್ಲಡ್ ತಗೊಂಬಂದ್ವಿ, ಬ್ಲಡ್ ತಗೊಂಡ್ಬಂದ್ವಿ. ಯಾಕಂದ್ರೆ ಅಲ್ಲಿ ಬೇಕಿತ್ತು, ನನಗೆ ಕಳಿಸ್ಬೇಕಿತ್ತು. ಸಾಯ್ತಿದ್ದಾವಂತ ನನಗೆ ಕನ್ಸರ್ನ್ ಇತ್ತು. ಆಮೇಲೆ ಮೂಗಪ್ಪನ ಹೇಳಿದ್ರು ಹಿಂಗೆ ಸಾಯ್ತಿದ್ದಾವಂತ ತೋಡ್ಕೊಂಡು ಅದಕ್ಕೆ ನಾನೇ ಹೋಗಿ ಬ್ಲಡ್ ತಗೊಂಡು. ಎಷ್ಟು ದಿನ ಸರ್ ಹೋಗಿ ಬಂದು? 4 ದಿವಸ ಆಯ್ತು. ಆಲ್ರೆಡಿ ರಿಪೋರ್ಟ್ ಕಳಿಸಿ. 1500 ಕುರಿ ಹೋಯ್ತು. ರಿಪೋರ್ಟ್ ಬೆಂಗಳೂರಿಗೆ ಕಳಿಸ್ತೀವಿ. ಮಾಡಲ್ಲ ಬೆಂಗಳೂರಿಗೆ ಅದು ಬರೋದು ಡೈರೆಕ್ಟ್ ಹಾಕಲ್ಲ. ಇಲ್ಲಿ ಯಾವ ಕಾಯಿಲೆ ಕುರುಬ್ರನ್ನ ನೋಡ್ತಾನ ಬಿಡ್ತಾನೋ ಇಲ್ಲ, ಬರೀ ಆ ಎಲೆಕ್ಷನ್ ಗೆದ್ದಿ ಈ ಎಲೆಕ್ಷನ್ ಗೆದ್ದೆ ಅಂತ ನಮ್ಮ ಪುಣಾತ್ಮ. ಆಯ್ತು ನಡ್ರಿ, ಹೋಗಿ ಬರೋಣ. ನಾವು MLA ಒಂದಿನಕ್ಕೂ ಕೊಟ್ಟವ್ರಿಗೆ ಏನಪ್ಪ ಕುರಿಯಾರ್ದಲ್ಲಿ ದಂದರಲ್ಲಿ ಯಾರ ಬಗ್ಗೆನೇ ಇಲ್ಲ ನೋಡಿ. ಏನೇನು ಕ್ರಮ ಅಂತಕ್ಕದ್ದಿಲ್ಲ. ಆ ರೋಡ್ಗಳು ತೆಗ್ದು ಬಿದ್ದಾವೆ. ಒಂದರ ಒಂದು ಕೆಲಸಗಳು ಏನು ಸರ್ಕಾರ ಏನು ಮತ್ತೊಂದು ಓಟ್ ಹಾಕಕ್ಕೆ ನೋಡ್ರಿ, ಅದಕ್ಕೆ ಒಂದು ಪರಿಹಾರ ಅಂತಕ್ಕದಿಲ್ಲ ಅಂದ್ರೆ ಒಂದು ಕಷ್ಟ ಸುಖಕ್ಕಿಲ್ಲ ಏನ್ ಮಾಡಕ್ ಸರ್ಕಾರಗಳು ಅವ್ರ ಕೆಲಸದಾಗ ನೋಡ್ರಿ ಮನೆ ಬಂದು ಕೈ ಮುಗಿತಾರ. ನಮ್ಮ ಕಷ್ಟದಾಗ ಯಾರು ಸ್ಪಂದಿಸಲ್ಲ. ಈ ಡಾಕ್ಟರ್ನ ಕೇಳಿದ್ರ ಈ ತರ ಆಗ್ತಾವಂತ? ಎಲ್ಲ 20 ದೊಡ್ಡ ಡಾಕ್ಟರ್ ತಗ ಬರಕಚ್ಚಿವಿ. ಏನ್ ಮಾಡಕ್ರಿ ಏನೆಲ್ಲ ಹೋಗೋಣ ಅಂತ. ಎಷ್ಟು ಸತ್ತವು ನಿಮ್ಮವು ಸ್ವಂತ? ನಿಮ್ಮವು 10 ಸತ್ತವು. ಎಷ್ಟು ದಿನ ಸೊಟ್ಟು ಸಾಯ್ತದ? ಈ ವಾರದಿಂದ ಸೇರಿ 10 ಕುರಿ ಸತ್ತವು. ಈ ಮೆಡಿಸಿನ್ ಈ ಡಾಕ್ಟರ್ಗೆ ಏನಾರು ಕೇಳಿ ತಿಳಿಸಿದ್ರ? ಏನಂತ ಮೆಡಿಸಿನ್ ಕೊಟ್ಟಿಲ್ಲ? ಅಲ್ಲಿ ಒಂದು ಬಕೆಟ್ ನೀರಲ್ಲಿ ಹಾಕಿ ಅದು ಕಲರ್ ಬರುತ್ತಲ್ಲ, ಜಸ್ಟ್ ಅಗಲ 2 ಅಗಲ ಹಾಕ್ಬೇಕು. ಉಳಿದಿರೋದಲ್ಲ ಎಷ್ಟು 50% ಕಾಯಿಲೆ ತಡೆಯುತ್ತೆ, ಆಯ್ತಾ? 50% ಕಾಯಿಲೆ ತಡೆಯುತ್ತೆ.
ಈ ಥರ ಹುಣ್ಣುಗಳಾಗಿ ಏನು ಮೇವು ಬಿಟ್ಟು ಸತ್ತ ಹೋಗಿಬಿಡೋದ ಇವು ಬಾಯಿಗೆ ಹಾಕ್ಯಾನ ಲಿಸರಿನ್ ಅಂತ ಬರ್ತಾವೆ, ಅರ್ಧ ಲೀಟ್ರ್ ಬರ್ತಾವೆ ಇವ್ರಲ್ಲ ಹಾಸ್ಪಿಟ್ಲ್ಗಳು. ನಾಲಿಗೆ ಹಂಗೆ ಐತಿ, ಇನ್ನೆಲ್ಲ ಕೆಂಪಗಾಗೈತಿ, ಎಲ್ಲ ಕರ್ಗಾಗೈತಿ, ಮಚ್ಚಿ ಕೆಂಪಗಾಗೈತಿ. ಮೇವು ತಿನ್ನೋದು ಬಿಟ್ಟ ಸತ್ತರದು ಇವೆಲ್ಲ. ಕಡಿಮೆ ಆಗ್ಬಿಡುತ್ತೆ. ಜ್ವರ ಹೋಗೈತಿ, ಜ್ವರ ಆ್ಯಂಟಿಬಯೋಟಿಕ್ ಹಾಕಿ ಜ್ವರ ಹೋಗೈತಿ. ಎಷ್ಟು ಕುರಿ ಸತ್ತವು ನಿಮ್ಮ? ಒಂದು 40 ಕುರಿ ಹೋಗಿ ಸರ್ ಇದರಿಂದ. ನಿಮ್ಮ ಹಾಸ್ಪಿಟ್ಲಲ್ಲಿ ನಿಮ್ಮ ಡಾಕ್ಟರ್ ಏನಂತಾರ? ಏನಿಲ್ಲ ಸರ್, ಮೆಡಿಸಿನ್ ಒಟ್ಟ ಇಲ್ಲ ಸರ್, ಹಾಂ ಹಾಂ ಒಟ್ಟ ಮೆಡಿಸಿನ್ ಏನಿಲ್ಲ. ಹೋಗೋದು 70 ಕುರಿ ಡೆತ್ ಕುರಿ ಹಾಕ್ಯಾನದು, ಹೊಟ್ಟೆ ಕೊಯ್ಸ್ಯಾನದು, ಸರ್ಕಾರ ಕಳ್ಸೋದು ಬರೋದು ಸರ್. ಅದು ಪರಿಹಾರ ಏನಾರು ಬಂದತ್ತ? ಪರಿಹಾರ ಇನ್ನೂ ಏನಾಗಿಲ್ಲ ಸರ್, ಹಾಂ ಎಂದು ಬಂದಿಲ್ಲ. ಪರಿಹಾರ ಬಂದಿಲ್ಲ ಸರ್. ಹಾಂ ಹಾಂ ಯಾವ ಬರ್ತದಂತ ಹೇಳ್ತಾರ? ಅಂತ ಹೇಳ್ತಾರೆ ಸರ್. ಹಾಂ ಹಾಂ ತರ್ರಿಯಪ್ಪ ಸ್ಟಾರ್ಟ್ 70 ಕುರಿ ಬಿಟ್ಟಿನಿ ಸರ್ ಆರಾಮಲ್ದಾವ. ಹಾಂ ಮಗು ಸಾಕ್ತಾ ಆದ್ರೂ ಬಗ್ತಾ ಇಲ್ಲ. ಹಾಂ ಹಾಂ ಬರೀ ಅದಕ್ಕೆ 100, 200, 300, 400, 700, 1000 ಗಟ್ಟಲೆ ತಂದು ಹಾಕ್ತೀನಿ ಸರ್. ಈಗ ಅದು ಒಟ್ಟ ಬದುಕ್ತಾ ಇಲ್ಲ ಸರ್. ಅದು ಈಗ ನಿಮ್ಮ ವೆಟೆನರಿ ಡಾಕ್ಟ್ರಿಗೆ ಫೋನ್ ಮಾಡಿ ಅದಂತ ಹೇಳಿ ಸರ್, ಡೆತ್ ಆಗ ಫೋನ್ ಮಾಡ್ತೀವಿ ಸರ್, ತರ್ರಿಯಪ್ಪ ಇಲ್ಲಿಗೆ ಅಂತಾರ. ಫೋಟೋ ತಕ್ಷಣಕ್ಕೆ 5 ಆದ್ರೂ ಅಲ್ಲಿಗೆ ಹೋಗ್ಸ, 10 ಆದ್ರೂ ಅಲ್ಲಿಗೆ ಹೋಗ್ಸ, ಇಲ್ಲಿಗೆ ಬರ್ರಿ ಸರ್ 5 ಅದಾವೆ ಅಂತಂದ್ರೆ ಬರೋದಾಗಲ್ಲಪ್ಪ ಅಂತಾರೆ. ಹಿಂಗಾಗಿ ಇವತ್ತು ನೋಡಿ ಸರ್, ಅಲ್ಲಿ ಆಸ್ಪತ್ರೆ ತಕ್ಕ ಹಾಕೊಂಡು ಹೋಗಿವಿ, ಅವ್ನು ತರೋದು ದಿಕ್ಕಲ್ಲ ಸರ್. ಪಟ್ಟಿ ಕೊಯ್ದಿಂದ ಆಮ್ಯಾಗ ತರೋದು ದಿಕ್ಕ ಸರ್, ಎಲ್ಲ ರಾಜ್ ಮುಣಿಗಿ ಬಿಡ್ತು ಸರ್. ಅಲ್ಲಿ 70 ಕುರಿ ನಿಂತದ ಸರ್. ಈಗ ಸಾ ಮುಂಜಾನೆ ಏನು ಹೇಳಿ ಸರ್ ಅಲ್ಲ ಸಾ ಮುಂಜಾನೆ ಏನು ಹೇಳಿ ಸರ್ ಮುಂಜಾನೆ ಏನು ಹೇಳಿ ಸರ್ ನನಗೆ ಅಲ್ಲ ಸಾ ಅಲ್ಲಿ ತಡಿ ಮುಂಜಾನೆ ಏನು ಹೇಳಿ ಸರ್ 5 ಕುರಿ ಹೋಗ್ಯಪ್ಪ ಇಲ್ಲಿಗೆ ಬರಕಂತ ಹೇಳಿ ಸರ್. ಮುಂಜಾನೆ 5 ಸಲ ಮಾಡಿ ಸರ್, 5 ಕುರಿ ಹೋಗಿ ಬರಪ್ಪ 5 ಸಲ ಮಾಡಿದೆ, ನಾನು ಬರಕ್ಕಾಗಲ್ಲ. ಇವತ್ತು ಇಷ್ಟು ಕುರಿ ತಗೊಂಡು ಸರ್ 70 ಕುರಿ ಹಾಕವಿ ಪಟ.